ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಳ್ಳು ಅಥವಾ ಉಚ್ಚಲ್ ಪುಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಲೆ ಮೇಲೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊತೀನಿ. ಇದು ಬಿಸಿ ಆದಮೇಲೆ ನಾನು ಒಂದು 500 ಗ್ರಾಮ್ ಆಗುವಷ್ಟು ಗುರಳ್ಳನ್ನು ತಗೊಂಡಿದ್ದೀನಿ. ಕ್ಲೀನಾಗಿದೆ ಗುರಳೆಲ್ಲ. ಇದನ್ನು ನಾನು ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ಚಟ್ಪಟ್ ಸೌಂಡ್ ಬರೋವರೆಗೂ ನಾವು ಇದನ್ನು ಹುರಿಬೇಕು. ಒಂದು 2ರಿಂದ 3 ನಿಮಿಷ ತವಾ ಬಿಸಿಯಾಗಿದ್ದರೆ 2ರಿಂದ 3 ನಿಮಿಷ ಸಾಕು, ಬೇಗನೆ ಹುರಿದ್ಬಿಡುತ್ತೆ ಇದು. ಹೀಗೆ ಉತ್ತರ ಕರ್ನಾಟಕದಲ್ಲಿ ಗುರಳ್ ಪುಡಿ ಇಲ್ಲಾಂದರೆ ಅಡುಗೆನೇ ಇಲ್ಲ. ಆ ಥರ ಉತ್ತರ ಕರ್ನಾಟಕದ ಸಿಗ್ನಿಫೈಡ್ ಪುಡಿ ಅಂತ ಹೇಳ್ಬೋದು ನಾವು ಇದಕ್ಕೆ. ಹಾಗೆ ಇದು ಗ್ಯಾಸ್ ಆಗಲ್ಲ. ಗುರಳ್ ಪುಡಿ ನಾವು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ತಣ್ಣಗಾದ ಮೇಲೆ ನಾನು ಇದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಂದರೆ ನೀವು ಹಾಕೋಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಈ ಕರಿಬೇವನ್ನು ಹುರಿದ್ಕೊಳ್ತಾ ಇದ್ದೀನಿ. ತಣ್ಣಗಾದ ಮೇಲೆ ಜಾರಿಗೆ ಹಾಕೋತಿದ್ದೀನಿ. ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ ಅಚ್ಚ ಖಾರದ ಪುಡಿ ಒಂದು 2.5 ಸ್ಪೂನ್ ಆಗುವಷ್ಟು ಹಾಕೋತಿದ್ದೀನಿ. ಉಪ್ಪು ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಹಾಕೋಬೋದು. ನಾನು ಹಾಕೋತಿಲ್ಲ, ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಹುಣಸೆ ಹಣ್ಣನ್ನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ನಾವು ಇದನ್ನು ನುಣ್ಣಗೆ ಒಂದು ಸತ ಗಿರ್ ಅನ್ನಿಸ್ಕೊಂಬರೋಣ. ನೋಡಿ, ಇಷ್ಟು ಸಣ್ಣಗೆ ಪೌಡ್ರ್ ಆಗಿರಬೇಕು. ನೀವು ಎಲ್ಲವೂ ಸೇರಿಬಿಟ್ಟು ಹಿಡಿಬೋದು, ಇಲ್ಲಾಂದರೆ ಗುರಳಷ್ಟೇ ಹಿಡಿದ್ಬಿಟ್ಟು ನೆಕ್ಸ್ಟು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಆಮೇಲೆ ನೀವು ಹಿಡ್ಕೋಬೋದು. ಈ ಥರ ನುಣ್ಣಗೆ ಪೌಡ್ರ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ಇದು. ತರಕಾರಿ ಪಲ್ಯ ಮಾಡಿರ್ತೀವಲ್ವ, ಅದ್ರ ಮೇಲೆ ಈ ಪೌಡ್ರನ್ನು ಹಾಕ್ಕೊಂಬಿಟ್ಟು ನಾವು ತಿನ್ಬಹುದು. ಕೊಬ್ಬರಿ ಬದಲಿ ನಾವು ಗುರಳ್ ಪುಡಿಯನ್ನು ಯೂಸ್ ಮಾಡ್ಕೋಬೋದು. ತುಂಬ ಹೆಲ್ದಿಯಾದ ಗುರಳ್ ಪುಡಿ ಹೇಗೆ ಮಾಡಿದ್ದೀನಿ ಅಂತ ತಿಳಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ. ನಾವು ಇದನ್ನು ಒಂದು ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಇದು 1 ತಿಂಗಳು 15 ದಿನದವರೆಗೂ ಹಾಳಾಗಲ್ಲ. ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಾಗಿದೆ ನಾನು ಮಾಡಿರುವ ಗುರಳ್ ಪುಡಿ ರೆಸಿಪಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಕೆಳಗೆ ಬೆಲ್ ಐಕನ್ ಕಾಣ್ತಿದೆ, ಅದನ್ನು ಒಂದು ಸತ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.